ಈ ನಂದ ಗೋಕುಲದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ಎಪಿಸೋಡ್ಸ್ ನೋಡ್ತಾ ಹೋಗ್ಬೇಕು. ಅಲ್ಲಿ ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಎವ್ರಿಥಿಂಗ್. ಈಗ ಹೇಳ್ತಾರೆ ಸಿನಿಮಾದಲ್ಲಿ ಒಂದು 2-2.25 ಗಂಟೆ ನೀವು ನೋಡ್ಬಿಟ್ಟು ಅಂತೀರಿ, ಬಟ್ ಇದು ಎಪಿಸೋಡ್ ವೈಸ್ ಯು ಎಂಜಾಯ್. ಆಮೇಲೆ ಟೇಕಿಂಗ್ಸು ಅಷ್ಟೇ. ನಾನು ಎಲ್ಲೂ ಅಂದ್ಕೊಂಡಿಲ್ಲ ಇದು ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ ಅಂತ. ಇಟ್ ಇಸ್ ಜಸ್ಟ್ ಲೈಕ್ ಅ ಸಿನಿಮಾ. ಯಾಕಂದರೆ ಆ ಟೆಕ್ನಿಕಲಿ ಅಷ್ಟೊಂದು ಸೌಂಡ್ ಇದೆ, ಕ್ಯಾಮ್ರಾಸ್ ಆಲ್ ಸಿನಿಮಾ ಕ್ಯಾಮ್ರಾಸು, ಎಲ್ಲೂ ಕಾಂಪ್ರಮೈಸೇ ಇಲ್ಲ. ನಾನು ಸಿನಿಮಾದಲ್ಲಿ ನಾವು ಡಬ್ಬಿಂಗ್ ಮಾಡ್ತೀವಿ, ಅದೊಂದೇ ನನಗೆ ಅನಿಸಿದ್ದು. ಅಲ್ಲಿ ಡಬ್ಬಿಂಗ್ ಮಾಡ್ತೀವಿ, ಡಬ್ಬಿಂಗ್ ಮಾಡಲ್ಲ. ಇವೆಲ್ಲ ನೋಡಿದಾಗ ಅನ್ನಿಸ್ತು ಇದು ಕಮ್ ಬ್ಯಾಕಿಗೆ ಒಳ್ಳೆ. ಅದು ಆಮೇಲೆ ವಿಲನ್ ಕ್ಯಾರಿ ಫಾರ್ವರ್ಡ್, ಮತ್ತೆ ವಿಲನ್ ಸರಿ, ಓ ವಿಲನು ಅದೇ, ಎಲ್ಲನೂ ಅದೇ ಇದೆಯಲ್ಲಪ್ಪ, ಒಳ್ಳೆ ಕಥೆ ಇದೆಯಲ್ಲ, ಓಕೆ ಮಾಡುವ ಅಂಥೇಳಿ ಈ ಸೀರಿಯಲ್ಗೆ ನಾನು ಒಪ್ಕೊಂಡೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಶ್ವಾಣಿ ಟಿ ವಿ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ನಂದಗೋಕುಲ ಸೀರಿಯಲ್ನ ಲಾಂಚ್ನಲ್ಲಿ ಇದ್ವಿ. ಈ ಲಾಂಚ್ನಲ್ಲಿ ನಮ್ಮ ಜೊತೆಗೆ ಒಬ್ಬರು ಗೆಸ್ಟ್ ಇದ್ದಾರೆ. ಯಾರಂತ ನೀವು ಈಗಾಗಲೇ ಪ್ರೋಮೋದಲ್ಲಿ ನೋಡಿರ್ತೀರ. ಆ ಪ್ರೋಮೋದಲ್ಲಿ ನೋಡಿ ಆದರೂ ಒಂದು ಡೌಟ್ ಇರುತ್ತೆ, ಬಟ್ ನೀವು ಈಗ ಅವರನ್ನು ನೋಡಿದರೆ ಪಕ್ಕ ಹೇಳ್ತೀರಾ ಇವರು ವಿಲನ್ ಪಾರ್ಟಿ ಇರ್ಬೋದೇನೋ ಅಂತ. ಬಟ್ ನಾನು ಯಾಕೆ ನಿಮಗೆ ಹೇಳಿ, ಅವರನ್ನೇ ಕೇಳೋಣ ಬನ್ನಿ. ನಮಸ್ತೆ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೋಡಿದ ಕೂಡಲೇ ಈಗ ಎಲ್ಲರೂ ಪಕ್ಕ ಹೇಳೋದು ಪಕ್ಕ ಇವ್ರು ವಿಲನ್ ಇರ್ಬೋದೇನೋ ಅಂತ. ಬಟ್ ನಿಮ್ಮ ಪಾತ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ತೀವಿ. ವಿಲನ್ನೇ ಅಂದರೆ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿ ಸೀರಿಯಲ್ ಬಂದಾಗ ವಾಪಸ್ ಅದೇ ವಿಲನ್ ಆಗಿ ಕ್ಯಾರಿ ಆಗತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಡೆಸ್ಟಿನಿ ಅಂತ ಹೇಳ್ತಾರಲ್ಲ ಆ ಥರ. ಸೊ ಎಲ್ಲೋ ಒಂದು ಕಡೆ ಈ ಸೀರಿಯಲ್ಲು ನಾನು ಕಮ್ ಬ್ಯಾಕು ಅಂತ ಅನಿಸುತ್ತೆ. ಯಾಕಂದರೆ ನಾನು ಫಸ್ಟು ಸೀರಿಯಲಿಂದನೇ ಸಿನಿಮಾ ಮಾಡಿದ್ದು. ಮೊದಲು ನಾನು ಒಂದು 20 ಇಯರ್ಸ್ ಬ್ಯಾಕ್ ಮನುವಂತರ, ತೇಲಿಯೋದನೋಕೆ, ಸಪ್ತಪದಿ, ಕಲ್ಯಾಣ ಮಸ್ತು, ಸುಮಾರು ಸೀರಿಯಲ್ಸ್ ನಾನು ಮಾಡಿದೆ. ಬಟ್ ಯಾಕೆ ಸೀರಿಯಲ್ಸ್ ಬಿಟ್ಟು ನಾನು ಸಿನಿಮಾಗೆ ಹೋದೆ ಅಂತಂದರೆ, ಸೀರಿಯಲ್ ಮಾಡಬೇಕು ಟೈಮಲ್ಲಿ ಸಿನಿಮಾಗಳು ಆಫರ್ ಬಂದಾಗ ಡೇಟ್ಸು ಮ್ಯಾಚ್ ಆಗ್ತಿರಲಿಲ್ಲ. ಸೊ ಇವ್ರದ್ದು ಬ್ಯಾಂಕಿಂಗ್ ಇಲ್ಲ ಸರ್, ಆಗಲ್ಲ ಅನ್ನೋರು. ಹಿಂಗಾಗಿ ನಾನು ಸೀರಿಯಲ್ ಬಿಡಬೇಕಾಯ್ತು. ಬಿಟ್ಟು ನಾನು ಸಿನಿಮಾ ಹೋದೆ. ಒಂದು 25 ವರ್ಷ ಸಿನಿಮಾದಲ್ಲಿದೆ. ಹಿಂದೆ ತಿರುಗಿ ನೋಡಲಿಲ್ಲ. ಒಂದು 300 ಸಿನಿಮಾ ಮಾಡಿದೆ. ದರ್ಶನ್ ಜೊತೆ ಒಂದು 20 ಸಿನಿಮಾ ಮಾಡಿದೆ. ಸುದೀಪ್ ಹತ್ರ ಒಂದು 7 ಸಿನಿಮಾ ಮಾಡಿದೆ. ವಿಶ್ವ ಸರ್ ಹತ್ರ ಒಂದು 4. ಸೊ ಹಿಂಗೆ ಕಂಟಿನ್ಯೂಸ್ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದೆ. ಆ್ಯಂಡ್ ಒಂದು ವಿಲನ್ ಅಂತ ಒಂದು ಹೆಸರು ತೊಗೊಂಡೆ ಇಂಡಸ್ಟ್ರಿಯಲ್ಲಿ. ಈ ಕಾಟೇರ ಅನ್ನೋದು ಒಂದು ಒಳ್ಳೆ ಪಾತ್ರ ಮಾಡಿದೆ. ಮಾರ ಅಂತ ಪಾತ್ರ, ಗಡ್ಡೆ ಎಲ್ಲ ಬಿಟ್ಟಿದ್ದೆ, ಫಸ್ಟ್ ಟೈಮ್ ಬಿಟ್ಟಿದ್ದು. ಸೊ ಎಲ್ಲರೂ ಇಷ್ಟಪಟ್ಟರು ಆ ಪಾತ್ರನ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಪಾತ್ರ ಕ್ಯಾರಿ ಆಗಲಿಲ್ಲ. ಎಷ್ಟೊಂದು ಜನ ಅಂದರು ತಮಿಳ್ನಾಡಿಂದ ಯಾರೋ ಕರ್ಕೊಂಬಂದಿದ್ದಾರೆ ಬೇರೆ ಆರ್ಟಿಸ್ಟು ಅಂತ ಕೆಲವ್ರಿಗೆ ಅಂದ್ಕೊಂಡಿದ್ದು. ಹೀಗಾಗಿ ಕೆಲವ್ರಿಗೆ ನನ್ನ ಐಡೆಂಟಿಟಿನೇ ಆಗಲಿಲ್ಲ, ಗುರ್ತೇ ಸಿಗಲಿಲ್ಲ. ಅದೊಂದು ಸ್ವಲ್ಪ ನನಗೆ ಬೇಜಾರಾಯಿತು. ಬಟ್ ತರುಣ್ ಸುಧೀರ್ ಅವರು ಒಂದು ಒಳ್ಳೆ ಗೆಟಪ್ ಕೊಟ್ಟಿದ್ರು. ಎಲ್ಲ ಇಷ್ಟೊಂದು ಸಿನಿಮಾ ಮಾಡಿದೆ, ಒಂದು ಸಿನಿಮಾ ಚೇಂಜ್ ಇರಲಿ ನಿಮಗೆ ಅಂತೇಳಿ ಮಾಡಿಸಿದ್ರು. ಪಾತ್ರ ಪ್ರಕಾರ ಚೆನ್ನಾಗಿ ವರ್ಕೌಟ್ ಆಯಿತು, ಎಲ್ಲ ಚೆನ್ನಾಗಿ ಆಯಿತು. ಬಟ್ ನನಗೆ ಅದು ಮುಂದೆ ಕ್ಯಾರಿ ಆಗಲಿಲ್ಲ. ಅದೊಂದು ಬೇಸರ ಇದೆ. ಅದಾದಮೇಲೆ ಗಡ್ಡ ಬಿಟ್ಕೊಂಡು ನಾನು 1 ವರ್ಷ ವೆಯ್ಟ್ ಮಾಡಿದೆ. ನಾನು ಯಾವತ್ತೂ ಗಡ್ಡ ಬಿಟ್ಟವನಲ್ಲ. ನಾನು ವಿಲನ್ ಮಾಡಿದಾಗೂ ಈ ಗೆಟಪಲ್ಲೇ ಮಾಡಿದವನು. ಯಾವತ್ತೂ ಗಡ್ಡ ಬಿಟ್ಟಿದ್ದು ಅದೇ ಫಸ್ಟು ಗಡ್ಡ ಬಿಟ್ಟಿದ್ದು, ಆ್ಯಂಡ್ ಅದೇ ಲಾಸ್ಟು. ಇನ್ನೊಂದು ಗಡ್ಡ ಬಿಡಲ್ಲ. ಸೊ ಬಿಟ್ಟು ಒಂದು ವರ್ಷ ಐ ವಾಸ್ ವೆಯ್ಟಿಂಗ್. ಒಳ್ಳೆ ಪಾತ್ರ ಬರುತ್ತೆ ಸಿನಿಮಾಗಳು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಬ್ಯಾಡ್ ಲಕ್ಕನು ಕನ್ನಡ ಇಂಡಸ್ಟ್ರಿನೂ ಸ್ವಲ್ಪ ತೊಂದರೆಯಲ್ಲಿ ಸಿಗಾಕೊಂತು. 1-2 ವರ್ಷ ಯಾವ ಸಿನಿಮಾಗಳು ಹೋಗ್ತಾ ಇಲ್ಲ. ಆಮೇಲೆ ದರ್ಶನ್ ಅವ್ರ ಇನ್ಸಿಡೆಂಟ್ ಆಯಿತು. ಎಲ್ಲೋ ಒಂದು ಕಡೆ ಸಿನಿಮಾ ಮಾರ್ಕೆಟ್ ಬಿದ್ದೋಯ್ತು. ಸೊ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಸೊ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಾಯಿದ್ದೆ. ನನಗೆ ಆವಾಗಲೇ ಸೀರಿಯಲ್ಸು ಆಫರ್ಸ್ ಬರ್ತಾಯಿತ್ತು. ನಾನು ಹೇಳ್ತೀನಿ ಮಾಡ್ತೀನಿ ಅಂತ ಹಂಗೆ ಮುಂದಕ್ಕೆ ಹೋಗ್ತಾನೆ ಇದೆ. ಬಿಕಾಸ್ ಐ ವಾಸ್ ಬ್ಯುಸಿ ಇನ್ ಸಿನಿಮಾ. ಈಗ ಏನಾಯಿತು, ಸಿನಿಮಾ ಇಂಡಸ್ಟ್ರಿನೂ ಸ್ವಲ್ಪ ಹಂಗೆ ಹಿಂಗೆ ಕುಂಟಾಡ್ತಾಯಿತ್ತು. ಸರಿ, ಕಾಟೇರ ಆದಮೇಲೆ ಏನು ಅಂಥ ಪಾತ್ರಗಳು ಬರ್ತಾಯಿಲ್ಲ, ಅಂಥ ಸಿನಿಮಾಗಳು ಸೆಟ್ ಇರ್ತಾ ಇಲ್ಲಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಐ ಥಿಂಕ್ ಶ್ರವಂತ್ ಮೆಟ್ ಮಿ ಅಟ್ ದ ರೈಟ್ ಟೈಮ್. ಸರ್ ಹಿಂಗೆ ಪಾತ್ರ ಇದೆ, ನೀವೇ ಅಂದ್ಕೊಂಡಿದ್ದೀನಿ ಸರ್, ಇನ್ನು ಬಿಟ್ಟು ನಾನು ಯಾರನ್ನೂ ಕಾಸ್ಟೇ ಮಾಡಿಲ್ಲ. ಸ್ಕ್ರಿಪ್ಟಲ್ಲಿ ಕೂತಾಗೂ ನಿಮ್ಮ ತಲೆಯಲ್ಲಿ ಇಟ್ಕೊಂಡೆ ನಾನು ಸ್ಕ್ರಿಪ್ಟ್ ಮಾಡಿದ್ದೀನಿ ಸರ್, ನೀವು ನನಗೆ ಬೇಕೇ ಬೇಕು. ಹಿಂದೆ ನಾನು ಒಂದು ಸಿನಿಮಾ ಮಾಡಿದ್ದೆ ಅವ್ರ ಜೊತೆ. ಆಮೇಲೆ ತುಂಬ ವರ್ಷ ಗ್ಯಾಪ್ ಆಗಿತ್ತು. ಬಟ್ ಅವರು ಬಿಡಲಿಲ್ಲ. ಸರ್ ನೀವು ಬೇಕೇ, ಹಿಂದೆ ಡೇ ಆ್ಯಂಡ್ ನೈಟ್ ನನಗೆ ಫೋನ್ ಮಾಡೋದು, ಸರ್ ನೀವು ಬೇಕೇ ಬೇಕು ಸರ್, ಬೇಕೇ ಬೇಕು ಸರ್ ಅಂತ. ಆಮೇಲೆ ನಮ್ಮ ಕಂಡೀಷನ್ಸ್ ಹಾಕ್ದಾಗ ಎಲ್ಲದಕ್ಕೂ ಒಪ್ಕೊಂಡ್ರು. ನಂದು ಸಿನಿಮಾ ಬಂದರೆ ಬಿಟ್ಕೊಡ್ಬೇಕು ಅಂತೆಲ್ಲ ಹೇಳಿದೆ. ಎಲ್ಲ ಒಪ್ಕೊಂಡ್ರು, ಮತ್ತೆಲ್ಲ ಒಪ್ಕೊಂಡಿದ್ದಾರೆ. ಆಮೇಲೆ ಒಳ್ಳೆ ಪಾತ್ರ ಬೇರೆ, ಆ್ಯಂಡ್ ಒಳ್ಳೆ ಚಾನಲ್ ಬೇರೆ, ಕಲರ್ಸು. ಸೊ ಇವೆಲ್ಲ ನೋಡಿದಾಗ ಅನ್ನಿಸ್ತು ಇದು ಕಮ್ ಬ್ಯಾಕಿಗೆ ಒಳ್ಳೆ. ಅದು ಆಮೇಲೆ ವಿಲನ್ ಕ್ಯಾರಿ ಫಾರ್ವರ್ಡ್, ಮತ್ತು ವಿಲನ್ ಸರಿ, ಓ ಅದು ವಿಲನು ಅದೇ, ಎಲ್ಲನೂ ಅದೇ ಇದೆಯಲ್ಲಪ್ಪ, ಒಳ್ಳೆ ಕಥೆ ಇದೆಯಲ್ಲ, ಓಕೆ ಮಾಡುವ ಅಂಥೇಳಿ ಈ ಸೀರಿಯಲ್ಗೆ ನಾನು ಒಪ್ಕೊಂಡೆ.
ಮತ್ತೊಂದು ವಿಷಯ ಅಲ್ಲಿ ನಾವು ಪ್ರೆಸ್ಪೆಕ್ಟ್ ಮಾಡೋ ಕೇಳಿಸ್ಕೊಂಡದ್ದು ನೀವು ಬರೀ ವಿಲನ್ ಮಾತ್ರ ಇದರಲ್ಲಿ ಎಮೋಷನಲ್ ಒಂದು ಸನ್ನಿವೇಶ ಕೂಡ ಬರುತ್ತೆ ಅಂತ ಇದೆ ಈ ಕಥೆಯಲ್ಲಿ ಏನು ಅದು ಅಲ್ಲ? ಈ ಪಾತ್ರಕ್ಕೆ ತಂಗಿ ಅಂದರೆ ತುಂಬ ಇಷ್ಟ. ಯಾಕಂದರೆ ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದವನು ಅವನು ನಮ್ಮ ತಂಗಿಗೆ ಮರಳು ಮಾಡಿ ಕರ್ಕೊಂಡೋಗಿ ಮದುವೆ ಮಾಡ್ಕೊತಾರೆ. ಆ ಒಂದು ಕೋಪ ನನಗಿರುತ್ತೆ. ಅಟ್ ದ ಸೇಮ್ ಟೈಮ್ ಮಗಳು ಅಂದ್ರೂ ಅಷ್ಟೇ ಪ್ರೀತಿ. ಸೊ ಆಚೆ ಕಡೆ ಒಂದು ವಿಲನ್ ಆದರೆ ತಂಗಿ ಅಥವಾ ಮಗಳು ಅಂತ ಬಂದಾಗ ತುಂಬ ಸೆಂಟಿಮೆಂಟ್ ಆಗಿಬಿಡ್ತಾನೆ. ಸೊ ಅದು ಇನ್ನೂ ನಿಮಗೆ ಎಪಿಸೋಡ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈಗ ನನ್ನನ್ನು ತೋರಿಸ್ತಾ ಇರೋದು ವಿಲನಾಗಿ ತೋರಿಸ್ತಾ ಇದ್ದಾರೆ. ಅದು ಇದ್ರ ಪ್ರಕಾರ ಈಗ ಎಪಿಸೋಡ್ ಏನು ಹೋಗ್ತಾ ಇದೆ ಕತೆ ಪ್ರಕಾರ ಆಗಿದೆ. ಬಟ್ ಇದರಲ್ಲಿ ಸೆಂಟಿಮೆಂಟು ಭಾಳ ಪ್ಲೇ ಆಗುತ್ತೆ. ಈ ಪಾತ್ರ ಹ್ಯಾಸ್ ಟೂ ಶೇಡ್ಸ್. ಹೇಗೆ ನೀವೀಗ ನೋಡ್ತಾ ಇದ್ದೀರಿ ಹಾಗೆ ಅವನು ಮುಂದೆ ಇರ್ತಾನೆ. ಸಿಚುವೇಶನ್ ತಕ್ಕಂಗೆ ಅವನು ಬಿಹೇವ್ ಮಾಡ್ತಾನೆ. ಆಮೇಲೆ ನಮ್ಮ ಫ್ಯಾಮ್ಲಿಯವ್ರು ಹೇಗಿರ್ತಾರೆ, ಸಂಬಂಧಗಳು ಹೇಗಿರ್ತಾರೆ, ಎಲ್ಲಿ ಜಗಳ ಜಾಸ್ತಿ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ ಅನ್ನೋದು ಈ ನಂದಗೋಕುಲದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ಎಪಿಸೋಡ್ಸ್ ನೋಡ್ತಾ ಹೋಗಬೇಕು. ಅಲ್ಲಿ ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಎವ್ರಿಥಿಂಗ್. ಈಗ ಹೇಳ್ತಾರೆ ಸಿನಿಮಾದಲ್ಲಿ ಒಂದು 2-2.25 ಗಂಟೆ ನೀವು ನೋಡ್ಬಿಟ್ಟು ಅಂತೀರಿ. ಬಟ್ ಇದು ಎಪಿಸೋಡ್ ವೈಸ್ ಯು ಎಂಜಾಯ್. ಆಮೇಲೆ ಟೇಕಿಂಗ್ಸು ಅಷ್ಟೇ. ನಾನು ಎಲ್ಲೂ ಅಂದ್ಕೊಂಡಿಲ್ಲ ಇದು ನಾನು ಸೀರಿಯಲ್ ಮಾಡ್ತಾಯಿದ್ದೀನಿ ಅಂತ. ಇಟ್ ಈಸ್ ಜಸ್ಟ್ ಲೈಕ್ ಅ ಸಿನಿಮಾ. ಯಾಕಂದರೆ ಆ ಟೆಕ್ನಿಕಲಿ ಅಷ್ಟೊಂದು ಸೌಂಡ್ ಇದೆ. ಕ್ಯಾಮ್ರಾಸ್ ಆಲ್ ಸಿನಿಮಾ ಕ್ಯಾಮ್ರಾಸು, ಎಲ್ಲೂ ಕಾಂಪ್ರಮೈಸೇ ಇಲ್ಲ. ನಾನು ಸಿನಿಮಾದಲ್ಲಿ ನಾವು ಡಬ್ಬಿಂಗ್ ಮಾಡ್ತೀವಿ, ಅದೊಂದೇ ನನಗೆ ಅನಿಸಿದ್ದು. ಅಲ್ಲಿ ಡಬ್ಬಿಂಗ್ ಮಾಡ್ತೀವಿ, ಡಬ್ಬಿಂಗ್ ಮಾಡಲ್ಲ. ಸೊ ಇನ್ಸ್ಟೆಂಟ್ ಇದು. ಸೊ ಎಲ್ಲೂ ನನಗೆ ಸಿನಿಮಾ ಬಿಟ್ಟು ನಾನು ಸೀರಿಯಲ್ ಮಾಡ್ತಾ ಅಂತ ಅನ್ನಿಸ್ತಾನೆ ಇಲ್ಲ. ಇಟ್ಸ್ ಟೇಕಿಂಗ್ಸ್ ಆಗ್ಬೋದು. ಹ್ಯಾಟ್ಸ್ ಆಫ್ ಟು ಶ್ರವಣ್ ಸರ್. ಆ್ಯಂಡ್ ಇಸ್ ಅ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್. ಈಸ್ ಅನ್ ಆ್ಯಕ್ಟರ್, ಡೈರೆಕ್ಟರ್, ಅಡಿ ಪ್ರೊಡ್ಯೂಸರ್ ಆಗಿದ್ದಾರೆ. ಬಟ್ ಓವರ್ ಆಲ್ ನಮಗೆ ಸೀರಿಯಲ್ ಮಾಡ್ತಾ ಅನ್ನಿಸ್ತಾ ಇಲ್ಲ. ಮೊದಲು ನಾನು ಹೇಳ್ತಾರೆ 20 ವರ್ಷ ಸೀರಿಯಲ್ಗೆ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಭಾಳ ವ್ಯತ್ಯಾಸ ಇದೆ. ಇಟ್ ಈಸ್ ಲೈಕ್ ಸಿನಿಮಾ. ನಾವು ಏನಾಗಿದೆ ಅಂದರೆ ಸೀರಿಯಲ್ ಈಸ್ ಟೇಕಿಂಗ್ ಓವರ್ ಸಿನಿಮಾ. ಹಂಗೆ ಹೋಗಿದೆ. ನಾವು ಎಲ್ಲಪ್ಪ ಅದೇನೋ ಡಬ್ಬಿಂಗು ಅವೆಲ್ಲ ಬಂದಾಗ ಸೀರಿಯಲ್ ಹೋಗ್ಬಿಡೋದು ಅಂದ್ಕೊಂಡೆ. ಬಟ್ ಉಲ್ಟಾ ಆಗೋದು, ಸಿನಿಮಾ ಮಾಡೋದು ಸೀರಿಯಲ್ ಕ್ಲಿಕ್ ಆಗ್ತದೆ. ನಾನೇ ಒಂದು ಈ ಕ್ವಶನ್ ಕೇಳೋಣ ಅಂತಿದ್ದೆ ಸರ್. ಸೀರಿಯಲ್ಗೂ ನಿಮಗೆ ಸಿನಿಮಾಕ್ಕೆ ಏನು ವ್ಯತ್ಯಾಸ ಕಾಣುತ್ತೆ ಅಂತ ನೀವೇ ಆನ್ಸರ್ ಹೇಳಿಬಿಟ್ರಿ. ಮತ್ತೊಂದು ಕ್ವಶನ್ ಏನು ಬರುತ್ತೆ ಅಂದರೆ, ನಿಮ್ಮ ನೋಡಿದಾಗ ನನಗೆ ಸ್ವಲ್ಪ ಭಯ ಆಗುತ್ತೆ. ಬಟ್ ನೀವು ಹಾಗಿಲ್ಲ. ಅದು ನಿಮ್ಮ ಮನೇಲೂ ಹೀಗೇನಾ? ಸ್ವಲ್ಪ ಖಡಕ್ಕಾಗಿ ಮನೇಲಿ ಹೇಗಿರ್ತೀರಾ ಹೆಂಡತಿ ಜೊತೆ, ಮಕ್ಕಳ ಜೊತೆ? ಅಲ್ಲ, ಅವನು ಸ್ವಲ್ಪ ಕೋಪಿಷ್ಟ. ಒಂದು ಸಿಂಹರಾಶಿ ಅಂದರೆ ಅವ್ನು ಸ್ವಲ್ಪ ಕೋಪಿಷ್ಟ ಇದೆ. ಅದು ಆಮೇಲೆ ಸ್ಟ್ರೈಟ್ ಫಾರ್ವರ್ಡು. ನಾನು ಒಳಗೊಂದು ಹೊರಗೊಂದು ಇಲ್ಲ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಅದೇನಾಗುತ್ತೆ, ನಾನು ಕೆಟ್ಟವನಾಗ್ಬಿಡ್ತೀನಿ. ಬಟ್ ಕೆಲವರು ನನ್ನನ್ನು ಬಲ್ಲವರು ಸ್ಟಾರ್ಟಿಂಗ್ ಅವ್ರಿಗೆ ಬೇಜಾರಾಗ್ಬೋದು, ಆಮೇಲೆ ಹೇಳಿದ್ದು ಕರೆಕ್ಟು ಅಂತ ಬಂದು ಮಾತಾಡ್ಸ್ತಾರೆ. ಅದು ಉದಾಹರಣೆಗಳು ಇದ್ದಾವೆ. ಆಮೇಲೆ ಯಾರಿಗಾರು ಏನಾದರೆ ಹೋಗಿ ನಿಂತ್ಕೊಂಡ್ಬಿಡ್ತೀನಿ. ನಾನು ಸಪೋರ್ಟಿವ್ ಆಗಿ ನಿಂತ್ಕೊತೀನಿ, ಯಾರು ಪರವಾಗಿ ನಿಂತ್ಕೊತೀನಿ. ಅದೇನೋ ಈ ಸಿಂಹ ರಾಶಿಯಲ್ಲಿ ಅವೆಲ್ಲ ಗುಡ್ಕೊಂಡಿದ್ದಾವಂತೆ. ಸೊ ಮನೇಲೂ ಅಷ್ಟೇ ನಾನು ಖಡಕ್ಕಾಗೇ ಇರ್ತೀನಿ. ಬಟ್ ಹೇಳ್ತಾ ವರ್ಕ್ ವ್ಯಾಲ್ಯೂ ವರ್ಕ್, ಪ್ಲೇ ವ್ಯಾಲ್ಯೂ ಪ್ಲೇ ಅಂತಾರಲ್ಲ, ಹಂಗೆ ಯಾವ ಟೈಮಲ್ಲಿ ಹೇಗಿರ್ಬೇಕಾಗಿರ್ತೀನಿ. ಆ್ಯಂಡ್ ಐ ಆಮ್ ಎ ಫನಿ ಗೈ. ಲೈಕ್ ನಾನು ಫ್ರೀ ಇದ್ದಾಗ ಬೈಕ್ ರೈಡಿಂಗ್ ಹೋಗ್ತೀನಿ. ಐ ಗೋ ವಿತ್ ಮೈ ಸನ್. ಬೈಕ್ ರೈಡ್ ಹೋಗ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ. ನನಗೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದು ಭಾಳ ಇಷ್ಟ. ಮೊನ್ನೆ ಒಂದು ಮಲ್ಲಪ್ಪ ಕೊಂಡ ಹಿಲ್ಸ್ ಅಂತ ಹೋಗಿದೆ, ಇಲ್ಲಿ ಆಂಧ್ರ, ತಮಿಳ್ನಾಡು, ಕೇರಳ ಮಧ್ಯ ಬರುತ್ತದು. ಸೊ ಐ ಲೈಕ್ ಟು ಎಕ್ಸ್ಪ್ಲೋರ್ ಪ್ಲೇಸಸ್. ಸೊ ಆಗಸ್ಟಿಗೆ ಬೈಕ್ ರೈಡ್ ಲಡಾಖ್ ಹೋಗ್ತಾ ಇದ್ದೀನಿ. ಸೊ ಹೀಗೆ ಏನೋ ಸುಮ್ಮನೆ ಕೂತ್ಕೊಳ್ಳೋಣ, ಏನೋ ಮಾಡ್ತಾ ಇರ್ತೀನಿ. ಸ್ಪೋರ್ಟ್ಸ್ ಆಗ್ಬೋದು. ಸ್ಪೋರ್ಟ್ಸಲ್ಲಿ ಶಟ್ಲಲ್ಲಿ ನಾನು ಎತ್ತಿದ ಕೈ. ಕ್ರಿಕೆಟ್ ಅಂತೂ ಮೈ ಫೇವ್ರೆಟ್ ಗೇಮ್. ಈ ಮನೆ ದುಬೈಗೆ ಹೋಗಿ ಕ್ರಿಕೆಟ್ಗೆ. ಸೊ ಈಗ ಆ್ಯಕ್ಚುಲಿ ನಾಡಿದ್ದು ಫೆಡ್ಲೈಟ್ ಮ್ಯಾಚ್ ಇದೆ. ಸೊ ತುಂಬ ಬ್ಯುಸಿ ಇರ್ತೀನಿ ನಾನು. ಇಲ್ಲಿ ಡೇಟ್ಸ್ ಇವರು ಯಾಕಂದ್ರೆ ತಿಂಗಳಿಗೆ 15 ದಿವಸ ಡೇಟ್ ಇವ್ರು ತೊಗೊಂಡಿದ್ದಾರೆ. ಸೊ ಇನ್ನು 15 ದಿವಸ ಸಿನಿಮಾಗೆ ಅಂತ ಬಿಟ್ಟಿದ್ದೀನಿ ನಾನು. 15 ದಿವಸ ಸಿನಿಮಾ ಪ್ಲಸ್ ನನ್ನ ಮೈ ಯೂಟ್ಯೂಬ್ ಚಾನಲ್ ಪ್ಲಸ್ ಫ್ಯಾಮ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ, ಫ್ರೆಂಡ್ಶಿಪ್ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು. ಸೊ ಇವ್ರು ಗ್ಯಾಪ್ ಸಿಕ್ಕಿದಾಗ ಆ ಗ್ಯಾಪಲ್ಲಿ ಏನೋ ಒಂದು ಹಾಕೊಂಡ್ಬಿಡ್ತೀನಿ ನಾನು. ಸೊ ಮತ್ತು ಇವರು ಇಲ್ಲ ಸರ್ ಆ ಡೇಟ್ ಇಲ್ಲ, ಈ ಡೇಟ್ ಇದ್ರೆ ಇಲ್ಲ ನೀವು ಹೇಳಿದ್ರಲ್ಲ ಆ ಡೇಟ್ ಫಿಕ್ಸ್ ಇದೆ, ಆ ಡೇಟ್ ಕೊಟ್ಬಿಟ್ಟಿದ್ದೀನಿ. ಸೊ ಹಿಂಗೆ ಐ ಜಸ್ಟ್ ವಾಂಟ್ ಟು ಕೀಪ್ ಮೈ ಸೆಲ್ಫ್ ಬ್ಯುಸಿ. ಸೊ ಆ ಥರದ ವ್ಯಕ್ತಿ, ಎಲ್ಲರೂ ಜೊತೆಗೆ ನಡ್ಕೊಂಡು ಹೋಗುವಂಥ ವ್ಯಕ್ತಿ. ತಪ್ಪು ಅಂತೀನಿ, ಕರೆಕ್ಟ್ ಅಂದರೆ ಕರೆಕ್ಟು ಅಂತೀನಿ. ಯಾರು ಕರೆಕ್ಟು ಅವ್ರ ಪರ ನಿಲ್ತೀನಿ ನಾನು, ಅಂಥ ಮನುಷ್ಯ ನಾನು. ಸರ್ ನೀವು ಹೇಳ್ದಂಗೆ ಈಗ ನಿಮಗೆ ಕನ್ನಡ ಇಂಡಸ್ಟ್ರಿಗೆ ಸ್ವಲ್ಪ ತಗ್ಗೋಗಿದೆ, ಸ್ವಲ್ಪ ಬಾಡಿದೆ. ಇದರಲ್ಲಿ ದರ್ಶನ್ ಅವರ ಇನ್ಸಿಡೆಂಟ್ ಎಫೆಕ್ಟಿವ್ ಆಯಿತಾ? ಇದ್ರದ್ದು ಏನಾದ್ರು ಪರಿಣಾಮ ಬೀತಾ? ಇದ್ರ ಬಗ್ಗೆ ನೀವು ಹೇಳ್ತೀರಾ? ಮಾರ್ಕೆಟು ಸ್ವಲ್ಪ ಪರಿಣಾಮ ಬಿದ್ದಿದೆ. ಅಟ್ ದ ಸೇಮ್ ಟೈಮು ಏನಾಗಿದೆ, ಕತೆಗಳ ಕೊರತೆ ಇದ್ದಾವೆ. ಆಮೇಲೆ ನಮ್ಮಲ್ಲಿ ಕತೆಗಾರರಿಗೆ ಬೆಲೆ ಇಲ್ಲ, ಓಪನಾಗಿ ಹೇಳ್ತೀವಿ.
ಕತೆಗಾರರಿಗೆ ಬೆಲೆ ಕೊಡಬೇಕು, ಅವ್ರಿಗೆ ಒಳ್ಳೆ ಸಂಭಾವನೆ ಕೊಡಬೇಕು. ಅದೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೊಳ್ಳೆ ಕತೆಗಳು ಬರ್ತವೆ. ಇಲ್ಲಿ ಏನಾಗತ್ತೆ, ಕತೆಗಳು ಕದಿಯೋದು, ಅವನು ಅರ್ಧ ಹೇಳ್ತಾನೆ, ಇವನು ಅರ್ಧ ಹೇಳ್ತಾನೆ, ಕದಿಯೋದು, ಇವೆಲ್ಲ ಆಗ್ತಾ ಇದ್ದಾವೆ. ಇವೆಲ್ಲ ಆಗಬಾರ್ದು. ನಾವು ನೋಡ್ತಾ ಇರೋದು ಹೇಳ್ತಾರೆ, ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಲ್ಲ ಹಾಗೆ. ನೋಡಿ ಕಾಟೇರ್ ಹೆಂಗೆ ಬಂತು ಅಲ್ವಾ, ಮ್ಯಾಕ್ಸ್ ಹೆಂಗೆ ಬಂತು. ಹಿಂಗೆ ಉದಾಹರಣೆಗಳಿದಾವೆ. ಯಾಕಂದರೆ ಅವ್ರು ಕತೆಗೆ ಬೆಲೆ ಕೊಟ್ಟು ಮಾಡ್ತಾರೆ. ಸ್ಕ್ರಿಪ್ಟ್ಗೆ ಅವರು ಎಷ್ಟೋ ದಿವಸ ಕುತ್ಕೊತಾರೆ. ಈಗ ಹಂಗಿಲ್ಲ, ಸುಮ್ಮನೆ ಯಾವುದೋ ಒಂದು ಲೈನು ಹೇಳ್ದ, ತಗೋ ಒಂದು ಕತೆ ಮಾಡ್ಬಿಡೋಣ, ಲೋ ಬಜೆಟ್ ಮಾಡ್ಬಿಡೋಣ. ಏನಾಗುತ್ತೆ, ಕ್ವಾಲಿಟಿ ಬರ್ತಾ ಇಲ್ಲ. ಹೀಗಾಗಿ ಜನಕ್ಕೆ ಥಿಯೇಟ್ರಿಗೆ ಬರೋಕ್ಕೆ ಕಷ್ಟ ಆಗಿದೆ ಒಂದು. ಆಮೇಲೆ ಟಿಕೆಟ್ ಪ್ರೈಸು, ಪಾಪ್ಕಾರ್ನ್ ಪ್ರೈಸು, ಪಾರ್ಕಿಂಗ್ ಪ್ರೈಸು ಇವೆಲ್ಲ ದುಬಾರಿ ಆಗಿದ್ದಾವೆ. ಅದನ್ನು ಸರ್ಕಾರ ಒಂದು ಕಡೆ ನೋಡ್ಬೇಕು. ಅದನ್ನು ಒಂದು ಇಷ್ಟು ಮಿನಿಮಮ್ ಅದೇ ಎಲ್ಲನೂ ಅಷ್ಟೇ. ನಾನು ಹೇಳ್ತಾ ಇರೋದು ದರ್ಶನ್ ಇನ್ಸಿಡೆಂಟಿಂದ ಹಿಡಿದು ಇವೆಲ್ಲ ಕಾರಣ. ಈ ಕನ್ನಡ ಇಂಡಸ್ಟ್ರಿ ಯಾಕೆ ಕುಗ್ಗೋಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲಿಂದ ಶುರು ಆಗಿದ್ದು ಎಲ್ಲನೂ ದರ್ಶನ್ ಅವ್ರದ್ದು ಒಂದೇ ಕಾರಣ ಅಲ್ಲ. ಇಲ್ಲಿಂದನೇ ಶುರುವಾಗಿ ಅದು ಪೋಸ್ಟ್ಪೋನ್ ಆಗ್ತಾ ಬರ್ತಾ ಇಲ್ಲಿಗೆ ಬಂದ್ಬಿಟ್ಟಿದೆ. ಇನ್ನೂ ಮೀಟ್ ಆಗಿಲ್ಲ. ಇಲ್ಲ, ಡೆಫಿನೆಟ್ಲಿ ಅವ್ರ ಜೊತೆ ಅವಕಾಶ ಸಿಕ್ಕರೆ ಮತ್ತೆ ಮಾಡೇ ಮಾಡ್ತೀನಿ, ಎರಡು ಮಾತಿಲ್ಲ. ಬಟ್ ಈಗ ಅಲ್ಲಿಂದ ಬಂದಿದ್ದಾರೆ, ಸುಧಾರಿಸ್ಕೊಳ್ಳಿ, ಅವರು ಫ್ಯಾಮಿಲಿ ಒಟ್ಟಿಗಿರಲಿ. ಮುಂದೆ ಸ್ನೇಹಿತರ ಮೀಟ್ ಆಗೋದೆಲ್ಲ ಇದ್ದೇ ಇರುತ್ತೆ. ಆಮೇಲೆ ಡೆವಿಲ್ ಸಿನಿಮಾ ಮುಗಿಸ್ಕೋಬೇಕು, ಅದು ನಡೀತಾ ಇದೆ, ಸಿನಿಮಾ ನಡೀತಾ ಇದೆ. ಅದೆಲ್ಲ ಮುಗಿಸ್ಕೊಳ್ಳಿ. ಒಂದೇ ಸಲ ಸಿನಿಮಾ ನೋಡೋಕ್ಕೆ ಬಂದು ಅವಾಗಲೇ ಮಾತಾಡ್ಸೋಣ ಅಂದ್ಕೊಂಡಿದ್ದೀನಿ. ಮೀಟ್ ಆಗಿಲ್ಲ. ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮ್ಮ ಸೀರಿಯಲ್ಗೆ ನಿಮಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಮುಂದೆ ಬರಲಿ, ಎಲ್ಲರೂ ನಿಮ್ಮನ್ನು ಇಷ್ಟಪಡಿ. ಥ್ಯಾಂಕ್ ಯು ಸರ್.